ಯಾರ ಆಧಾರ್ ಕಾರ್ಡ್ ತಂದ್ಕೊಳ್ರಿ ಅಂತವ್ರ ಮೊಬೈಲ್ದಾಗಿದ್ರ ಆಧಾರ್ ನಂಬರ್ ಬರ್ದ್ ಇಟ್ಕೊಳ್ರಿ, ತಂದವ್ರು ಬರ್ಕೊಂಡಿದ್ರ ಬೇಡ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ನಾವು ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾಕ್ ಬಂದೇವ್ರಿ. ಫೋನ್ ಪೇ ಮತ್ತು ATM ಕಾರ್ಡ್ ಒಳಗ ಅಲಾವಿಲ್ಲ. ಅಂದ್ರೆ ನೀ ಅಲ್ಲಿ ಹೋದ್ಮೇಲೆ ಎಕ್ಸಾಮ್ ಕೊಡ್ಬೇಕು ನೀವು ಒಳಗ. ಅಂದ್ರೆ ಯಾರ್ದ ಹೆವಿ ಬ್ಯಾಚ್ ಲೈಸೆನ್ಸ್ ರಿನ್ಯೂಲ್ ಮಾಡಕ್ ಹೋಗ್ತಾರಲ್ಲ ಅವ್ರದ್ದು ಹೇಳಲ್ಲನ್ರಿ ನಮ್ದಲ್ಲ. ಈಗ ಸದ್ಯಕ್ಕಂದ್ರು ಈ ಕಂಪ್ನಿ ನೋಡ್ರಿ ಲ್ಯಾಂಡ್ ಮಾರ್ಕ್ ನಿಮಗ ಅಲ್ಲಿ ಹೋದ್ ಕೂಡ್ಲೆ ಒಳಗ ಇವ್ನ ಒಬ್ಬನ ಬಿಡ್ತಾರಂತ ನನ್ ಬಿಡಂಗಿಲ್ಲ. ಮತ್ತ ನಾ ಬೇರೆ ಕಡೆ ಹೋಗ್ಬೇಕತಿ ಅನ್ನಾರಿ. ನೀವು ಅಲ್ಲೇ ಹೊಂಟ್ರಿ? ಇಲ್ಲೇ ಹೋಗಲ್ಲ. ಇನ್ನ ಎಷ್ಟು ಕಿಲೋಮೀಟರ್ ಐತ್ರಿ? 1 ಕಿಲೋಮೀಟರ್ ಅಂತ. ಒಳಗಡೆ 500 ರೂಪಾಯಿ ಪೇ ಐತಿ, 500 ರೂಪಾಯಿ ರೊಕ್ಕ ಕೈಯಾಗ ಇಟ್ಕೊಂಡ್ ಹೋಗ್ರಿ. ನಮಸ್ಕಾರ ಸ್ನೇಹಿತರೆ, ಒಂದೇ ವಿಡಿಯೋದಾಗ ನಾನು ನಿಮಗ ಹೇಳ್ರಿ ಅಲ್ಲಿ ಹುಬ್ಳಿ ಹೋಗೋದೈತಿ. ಮುಂದಿನ ಪ್ರೊಸೀಜರ್ ಎಲ್ಲ ಏನೈತಿ ನಮಗೆ ತಿಳಿಸ್ಕೊಡ್ತೇವಂತ. ಈಗ ನೋಡ್ರಿ 4 ಗಂಟೆಗೆ 4:15 ಗಂಟೆಗೆ ಎದ್ದು ಕ್ಯಾಸ್ ರೆಡಿ ಆಗಿ ಹೊಂಟೇವ್ರಿ. ಯಾಕಂದ್ರ ಲಘು ಅಂದ್ರ ಲೇಟ್ ಆಗಿ ಹೋದ್ ಕೂಡಲೇ ನಂಬರ್ ಲೇಟ್ ಆಗಿ ಬರಲ್ಲ. ಅದ್ರ ಸಲಾಗಿ ಮತ್ತೆ ನಂಬರ್ ಹತ್ಲ ಏನ್ ಮಾಡೋದು, ಮತ್ತೆ ಎಲ್ಲ ನಮ್ಗೆ ಕೆಲಸ ಕೆಡದೈತಿ. ಅದಕ್ಕೆ ಲಘು ಹೊಂಟೇವ್ರಿ. ಮಿಕ್ಕಿದೆಲ್ಲ ಏನು ಹೇಳ್ತಾನ ಮುಂದಿನ ಏನ್ ಮಾಡ್ಬೇಕಂತಲ್ಲ ಹೋಗಿ ಕ್ಯಾಸ ಅಂದ್ರೆ ಅಲ್ಲಿ 9:15 ಮಟ ಹುಬ್ಳಿ ಇಂಡಸ್ಟ್ರಿಯಲ್ ಏರಿಯಾಗ ಮುಟ್ಬೇಕ್ರಿ. 9:15 ಒಳಗೆ ತೊಗೊಂಡ ಸಂಜೆ 5 ಗಂಟೆ ಮಟ ಬಿಡ್ತಾರಂತ ಕೇಳ್ಪಟ್ಟೇನ್ರಿ. ನಾನು ನನ್ನ ದೋಸ್ತ್ ಅಪ್ಡೇಟ್ ಕೊಟ್ಟಿದ್ದ. ಹಿಂಗಾಗಿ ಅಷ್ಟು ಲೌಕರ್ ಹೊಂಟಿದ್ದೇವೆ ನಾವು. ಇದಪ್ಪ ಎಲ್ಲ ನಮ್ಮ ಜರ್ನಿ. ಹೋಗೋ ಟೈಮ್ದಾಗ ದೇವ್ರಿಗೆ ಕೈ ಮುಗಿ ಹೋಗ್ಬೇಕಂತ ಮಾಡಿ ಕೈ ಮುಗಿ ಮತ್ತೆ ಅಲ್ಲಿ ಹೋದ್ ಕೂಡಲೇ ಮತ್ತೇನ ಫಾರ್ಮ್ ತುಂಬುದೇನೋ ಏನೈತಿ ಅವ್ರು ಫಾರ್ಮ್ ಕೊಡ್ತಾರ. ಮೋಸ್ಟ್ಲಿ ಎಲ್ಲಾರ್ಗು ಒಂದು 100 ಮಂದಿ ಕ್ಲಾಸ್ ಏನೋ ತಗೋತಾರ, ಟ್ರೈನಿಂಗ್ ಅದ. ಆ ಫಾರ್ಮ್ದಾಗ ನಾವು ಫಿಲ್ ಮಾಡೋದ್ ಇರ್ತದ. ಮತ್ ಇನ್ನೊಂದ್ ಏನಂದ್ರ ಅಲ್ಲಿ ಹೋದ್ ಕೂಡಲೇ ಏನೇನೈತಿ ಏನೇನಿಲ್ಲ ಕಿಂಗ್ ಹೇಳ್ತಾನು. ಒಳಗ ಇವ್ನ ಒಬ್ಬನ ಬಿಡ್ತಾರಂತ ನನ್ ಬಿಡಂಗಿಲ್ಲ. ಮತ್ತ ನಾ ಬೇರೆ ಕಡೆ ಹೋಗ್ಬೇಕತಿ ಅದನ್ನು ಹೇಳ್ಬಿಡ. ಅದು ನಿಂದಿರ್ಬೇಕು ನೀನ್ ಮತ್ತೆ ಹೊರಗೆ. ಯಾಕಂದ್ರೆ ನಿಂಗೆ ಒಳಗ್ ಬಿಡಂಗ ನಂಗೆ ಚೆಕಿಂಗ್ ಮಾಡಿ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಬಿಟ್ಟು ಒಳಗ್ ತಗೋತಾರ ಅಂತ ಕೇಳ್ಪಟ್ಟೇನಿ. ಮತ್ತೆ ಅಲ್ಲಿ ಊಟದ ವ್ಯವಸ್ಥೆ ಇರ್ತೈತೆ ಅಂತ ಹೇಳಿದಾರ. ನೋಡೋಣ್ರಿ ಏನಾಗ್ತೈತೆ. ಅಷ್ಟು ನಮ್ಗೆ ಮಾಹಿತಿ ಗೊತ್ತಿಲ್ಲ, ಅಲ್ಲಿ ನೋಡಿದಾಗ ಗೊತ್ತಾಗೋದು. ಅಂದ್ರೆ ನೀ ಅಲ್ಲಿ ಹೋದ್ಮೇಲೆ ಎಕ್ಸಾಮ್ ಕೊಡ್ಬೇಕು ನೀವು ಒಳಗ. ಅಂದ್ರೆ ಯಾರ್ದ ಹೆವಿ ಬ್ಯಾಚ್ ಲೈಸೆನ್ಸ್ ರಿನ್ಯೂಲ್ ಮಾಡಕ್ ಹೋಗ್ತಾರಲ್ಲ ಅವ್ರದ್ದು ಹೇಳಲ್ಲನ್ರಿ ನಮ್ದಲ್ಲ. ಅವ್ರ ಹಿಂಬಾಟ ಹೋದವ್ರ ಹೊರಗ ಹೋದ ಹೊರಗ ನಿಂದ ಒಳಗ್ ಬಿಡಲ್ಲ. ಮತ್ತ ಹಿಂದ್ಗಡೆ ನೋಡ್ರಿ ಅಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತ ಗಣಪತಿ ದೇವಸ್ಥಾನ ಐತ್ರಿ. ಅವ್ರ ಆಶೀರ್ವಾದ ತಗೊಂಡ್ ಕ್ಯಾಸ, ದೇವ್ರ ಆಶೀರ್ವಾದ ತಗೊಂಡ್ ಕ್ಯಾಸ ಹೋಗೋಣ ಬರ್ರಿ. ಜೈ ಆಂಜನೇಯ ಸ್ವಾಮಿ, ಲೆಟ್ಸ್ ಗೋ. ನೋಡ್ರಿ ಫ್ರೆಂಡ್ಸ್, ಈಗ ನಾವು ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾಕ್ ಬಂದೇವ್ರಿ. ಮತ್ತ ಅಲ್ಲಿ ಒಬ್ರು ಅಣ್ಣಾರ್ ಕೇಳುದು, ಅವ್ರ ಈ ಕಡೆ ರೈಟ್ ಹೋಗಂದಾರು. ಎಲ್ಲಿ ಹೋಗ್ಬೇಕಂದ್ರ ಈಗ ಸದ್ಯಕ್ಕಂದ್ರು ನೋಡ್ರಿ ನಾವು ಹುಬ್ಬಳ್ಳಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಐತ್ರಿ. ಇದು ಯಾವ ಕಂಪ್ನಿ ಅಂದ್ರ ನೋಡ್ರಿ ಇಲ್ಲಿ ಹಿಲ್ಮನ್ ಕೋಲ್ಡ್ ಚೈನ್ ಸೊಲ್ಯೂಷನ್ಸ್ ಇದು ಕಂಪ್ನಿ ಐತ್ರಲ್ಲ. ಇಲ್ಲಿ ಬಂದ್ ಕೂಡ್ಲೆ ಹಿಂಗ ಇಲ್ಲಿ ಬರುದಾ, ಬಂದ್ ಕೂಡ್ಲೆ ಇದು ಫಸ್ಟ್ ರೈಟ್ ಐತ್ರಲ್ಲ, ಹಿಂಗ ಫಸ್ಟ್ ರೈಟ್ ಹೋಗಿ ಕ್ಯಾಸ ಮತ್ತೆ ಅಂತ ಯಾರು ಮುಂದೆ ಹೋಗ್ಬೇಕು. ಮುಂದೆ ಹೋಗಿ ಮತ್ತೆ ಅಲ್ಲಿ ಕೇಳಂತಂದ್ರ ಅಲ್ಲಿ ಹೋಗಿ ಮುಂದೆ ಕೇಳಂತ. ಈಗ ಸದ್ಯಕ್ಕಂದ್ರು ಈ ಕಂಪ್ನಿ ನೋಡ್ರಿ ಲ್ಯಾಂಡ್ ಮಾರ್ಕ್ ನಿಮಗ ಇದು ಕಾಣತ್ತವ್ರಿ. ಇನ್ನೊಂದ್ಸಲ ತೋರ್ಸ ನಿಮಗ. ಈ ಕಂಪ್ನಿ ಕಡೆ ಬಂದ ಇಲ್ಲಿ ರೈಟ್ ಹೋಗೋದು ನೋಡ್ರಿ. ಬಸ್ ಹೋಗ್ತಾರಲ್ಲ ಅಲ್ಲಿ ರೈಟ್ ಹೋಗೋದು. ಅಲ್ಲಿ ಹೋದ್ ಕೂಡಲೇ ಮತ್ತೆ ಮುಂದೆ ಹೋಗೋದಂತ ನಿಮ್ಗೆ ತೋರಿಸ್ಕೊಡ್ತೇನ್ರಿ ಬರ್ರಿ. ನೋಡ್ರಿ, ಆದ್ರೂ ಸೇಫ್ಟಿಗೆ ಗೊತ್ತಾಗಲ್ಲ ಅಂತ ಅಣ್ಣಾರ್ ಕೇಳೋದ್ರಿ. ಅಣ್ಣಾರಿ ನೀವು ಅಲ್ಲೇ ಹೊಂಟ್ರಿ? ಇಲ್ಲೇ ಹೋಗಲ್ಲ. ಇನ್ನ ಎಷ್ಟು ಕಿಲೋಮೀಟರ್ ಐತ್ರಿ? 1 ಕಿಲೋಮೀಟರ್ ಅಂತ. ನೋಡ್ರಿ ಇವ್ರ ಅಣ್ಣಾರ 1 ಕಿಲೋಮೀಟರ್ ಅಂತ ಹೇಳ್ತಾರ. ಅವ್ರು ಅಲ್ಲೇ ಹೊಂಟಾರ್ರಿ. ನಮಗೂ ಬಾಳ ಚಲೋ ಆಯ್ತು. ನಡ್ರಿ ಹೋಗೋಣ ಎಲ್ಲಾರು. ನಡ್ರಿ. ನೋಡ್ರಿ ಫ್ರೆಂಡ್ಸ್, ಅಲ್ಲಿಂದ ರೈಟ್ ಹೊಡೆದು ಈಗ ಮತ್ತೊಂದು ಲೆಫ್ಟ್ ಬರುತ್ತೆ. ಇಲ್ಲಿ ಲೆಫ್ಟ್ ಹೊಡೆದು ನೋಡ್ರಿ. ಲೆಫ್ಟ್ ಬರ್ತಾ ಅಣ್ಣಾರ ಅಲ್ಲಿ ಮುಂದೋಗ್ಯಾರು. ಅಲ್ಲಿ ಮುಂದೋಗ್ಯಾರ. ಅವ್ರು ನಮ್ ಕೂಡ ಬರತಾರ. ಇವ್ರ ನಮಗೂ ಬಾಳ ಚಲೋ ಆಯ್ತು. ಹೆಂಗಂತೆ ಚಲೋ ಆತ್ಲ ಫಾಲೋ ಮಾಡಿ ಹೇಳ್ತೀನಂತ. ಅವ್ನ ಅಪ್ಪನ ಅಲ್ಲ ನಾವು ಅಂದ್ರೆ ನಾವು ಒಂದ್ ಸ್ವಲ್ಪ ವಿಚಾರ ಮಾಡತ್ತಿದ್ವಿ ನಮ್ಗೆ ಯಾರಪ್ಪ ಹೇಳೋರಂತ. ಈಗ ಅಣ್ಣಾರ ಬಾಗಲಕೋಟೆ ಅಂತ ಬಂದಾರೆ ಎಲ್ಲಾರು. ಅಣ್ಣಾರ ಬರ್ರಿ ಹೋಗೋಣ. ಅಲ್ಲಿ ನೋಡಿದ್ವಿ 4 ಗಂಟೆಗೆ ಬಿಟ್ಟಾರೆ. 4 ಗಂಟೆಗೆ ನಾವು 6 ಗಂಟೆಗೆ ಬಿಟ್ಟಾರೆ. 4 ಗಂಟೆಗೆ ಬಿಟ್ಟಾರೆ. 4 ಗಂಟೆಗೆ ಆದ್ರೆ ಜಲ್ದಿ ನಂಬರ್ ಹತ್ಬೇಕಂತ ನೋಡ್ರಿ. ನೀವು ಜಲ್ದಿ ಬರ್ರಿ. ನೋಡ್ರಿ ಈಗ ಆಕ್ಚುಲಿ ಬಂತ ಅನ್ಸತಿ ತೋರ್ಸಲ್ಲಿ. ನೋಡ್ರಿ ಫಸ್ಟ್ ಬಂದ್ ಕೂಡಲೇ ಇಲ್ಲಿ ನಾಷ್ಟಾ ಮಾಡಕ್ ಇಲ್ಲಿ ಅನ್ನಾರ ಇದನ್ನ ಹಚ್ಚಿರ್ತಾರೆ. ಯಾಕಂದ್ರ ಮಂದಿ ಬೆಳಿಗ್ ಬಂದ್ ಕೆಲಸ ನಂಬರ್ ಹಚ್ಚಿರ್ತಾರ. ನೋಡ್ರಿ ಅಲ್ಲಿ ನಂಬರ್ ಹಚ್ಚಿರ್ತಾರ. ಆಮೇಲೆ ಈಗ ನೋಡ್ರಿ ಇದು ನಾಷ್ಟಾ ಈಗ ಅಲ್ಲಿ ಏನು ಹೇಳಕತ್ತಾರ್ರಿ. ಬರೀ ತೋರ್ಸಕ್ಕೆ ಸೆಕ್ಯೂರಿಟಿ ಗಾರ್ಡಿನ ಹೇಳ್ತಾರ.
ಏನಾದ್ರು ಫೋನಿಗೆ ಹೋದ್ರೆ ಎಮರ್ಜೆನ್ಸಿ ಕಾಲಿಂಗ್ ಆಚೆ ಮಾತಾಡ್ತಿಲ್ಲ ಅಂದ್ರೆ ಯಾಕಂದ್ರೆ ಸಾಯಂಕಾಲ ಔಷಧ ಟ್ಯಾಬ್ಲೆಟ್ ತಿನ್ನೋರು ನುಂಗೋರು ಯಾರು ಇದ್ರ ಮೊದಲೇ ತಗೊಳ್ಳಿ ಟ್ಯಾಬ್ಲೆಟ್ಸ್ ಇದ್ರ ತೆಗೆದು ನಿಮ್ಮ ಜೇಬ್ ಇಟ್ಕೊಂಡು ಒಳಗ್ ಹೋಗ್ರಿ ಹೊರಗೆ ಇಟ್ಟು ಹೋಗ್ಬೇಡ್ರಿ. ಇಲ್ಲಿಂದ ನಾವು ಬಂದೇವಿ ಈಗ. ಒಳಗಡೆ 500 ರೂಪಾಯಿ ಫ್ರೀ ಐತಿ. 500 ರೂಪಾಯಿ ರೊಕ್ಕ ಕೈಯಾಗಿ ಇಟ್ಕೊಂಡು ಹೋಗ್ರಿ. ಫೋನ್ ಪೇ ಮತ್ತು ATM ಕಾರ್ಡ್ ಒಳಗ ಅಲಾವಿಲ್ಲ. 500 ರೂಪಾಯಿ ಕ್ಯಾಶ್ ಕೈಯಾಗಿ ಇಟ್ಕೊಂಡು ಒಳಗ್ ಹೋಗ್ರಿ. ಹೆಚ್ಚಿಗೆ ದುಡ್ಡು ನಿಮ್ಮಂತ ಇಟ್ಕೊಳ್ರಿ. ಎಲ್ಲ ದಿನ ಪಾಪ ನೋಟ್ ಮಾಡ್ಕೊಂಡು ಕಿತ್ತಾರ್ತಾವ ಮತ್ತೆ ಹಿಂಗೆ ನೋಡಿದ್ರೆ ಅಂತ ನಾನು ಫೋನ್ ಪೇ ಮುಂಚೆನೆ ಅದೇ ಏನ್ ಆಫೀಸ್ ಇಲ್ಲೇ ಐತಿ. 9 ದಿನ ಬರ್ಸಲ್ಲ ಸರ್ ಬರ್ತಾರ ಹೇಳಿದೆಲ್ಲ ಕ್ಲಿಯರ್ ಆಯ್ತು. ಯಾರ ಆಧಾರ್ ಕಾರ್ಡ್ ನೋಡ್ರಿ ಅಂತವ್ರ ಮೊಬೈಲ್ ದಾಗಿದ್ರ ಆಧಾರ್ ನಂಬರ್ ಬರ್ದ್ ಇಟ್ಕೊಡ್ರಿ. ತಂದವ್ರು ಬರ್ಕೊಂಡಿದ್ರೆ ಬೇಡ್ರಿ. ಅದಕ್ಕೊಂದು ವ್ಯವಸ್ಥೆ ಐತಿ. ಯಾರು ನಿಮ್ಮ ಲಗೇಜ್ ನಿಮ್ಮ ಬ್ಯಾಗ್ಗಳು ಏನದಲ್ಲ ಇದು ಆ ರ್ಯಾಕ್ನಾಗ ಇಟ್ಟು ಬರ್ಕ ಅಲ್ವರಿ ಒಳಗ ಬರ್ರಿ ಸರ. ಏನ್ ಹೇಳೋರ ಗೊತ್ತಾಗ್ತಿಲ್ಲ. 500 ರೂಪಾಯಿ ತಗೊಂಬ ಮತ್ತೆ ಬ್ಯಾಗ್ ಅಲ್ಲಿ ಇಟ್ಕೇಸ್ ಒಳಗೆ ಹೋಗೋಣ ಎಲ್ಲಾರು ಫಾಲೋ ಮಾಡ್ಬೇಕ್ರಿ. ಸ್ವಿಚ್ ಆಫ್ ಮಾಡೋದು ಹೆಂಗೆ ಹೇಳ ಅದು ಪೈಲ ಅಲ್ಲಿ ಹೋಗ ಗುಡಿ ಮುಂದೆಲ್ಲ ಭಿಕ್ಷಾ ಮಾಡ ಹೋಗ. ಏನು ನಮಸ್ತೆ. ಸ್ವಿಚ್ ಆಫ್ ಮಾಡೋದಲ್ಲ. ಹಾ ಸ್ವಿಚ್ ಆಫ್ ಮಾಡಿ ನನ್ನ ಮೊಬೈಲ್ ಒಯ್ಬೋದ್ಲ ಸ್ವಿಚ್ ಆಫ್ ಮಾಡಿ. ಮೊಬೈಲ್ ಇಸ್ಕೊಂತಾರ ಅದೇ ಆಧಾರ್ ಕಾರ್ಡ್ ಡಿ ಎಲ್ ಮತ್ತೆ ಮೊಬೈಲ್ ಕಾರ್ಡ್ ಮೊಬೈಲ್ ಇದ್ರೆ ಮೊಬೈಲ್ ಅಲ್ರಿ ಇಲ್ಲ ಆಧಾರ್ ಕಾರ್ಡ್ ಒಯ್ತೇನ್ರಿ ತಂದೆ ಇಲ್ದಾರ ಮೊಬೈಲ್ ಅಲ್ಲಿ ಇದ್ದಾರ ನಂಬರ್ ಬರ್ದಿಕ್ಕ್ಯಾರ ಅದ್ನೇ ಫೋಟೋ ಹಿಡಿಯ ಇಲ್ರಿ ನಾವು ವಿಡಿಯೋ ಮಾಡ್ತೀವಿ ಯೂಟ್ಯೂಬ್ ವಿಡಿಯೋ ರೀ. ಹಾ ವಿನೋ ಟಾಟಾ ಬಾಯ್ ಬಾಯ್ ಮತ್ ಸಿಗೋಣ. ಹಿಂದಿಗಡೆ ಎಲ್ಲ ಸ್ವಿಚ್ ಆಫ್ ಮಾಡೇನಿ. ಹಾ ಓಕೆ. ಇದನ್ನ ಬಂದ್ ಕೊಡ್ಲೆ ನಿಂದೆಲ್ಲ ಮುಗಿದ್ ಕೊಡ್ಲೆ ಹೋಯ್ತು ಮಾಡ. ಚಾರ್ಜರ್ ಅದನ್ನ ಹಾ ಚಾರ್ಜರ್ ಗಿರ್ಜರ್ ಇಲ್ಲಿ ಫೋನ್ ಒಂದು ಕೊಡ Mobile ಕೊಡ ಎಲ್ಲ ಒಯ್ದ್ಬಿಡಿ. ಏನೇನ್ ತಗೊಳಂತ ಆಧಾರ್ ಕಾರ್ಡ್ ಒಂದು ತಗೊಂಡೇನಿ ನಾನು. ಏನೂ ಇಲ್ಲ ಅಲ್ಲಿ ಒಳಗ್ ಹೋದ್ ಕೂಡ್ಲೆ ಏನೇನ್ ಆಕತಿ ಏನೇನಿಲ್ಲ ಎಲ್ಲ ರೆಕಾರ್ಡ್ ಮಾಡ ಮೈಂಡ್ ಒಳಗ. ನಾನು ಬಂದ್ ಹೇಳ್ಬೇಕು ನೀ ಮತ್ ನಾ ಜನರಿಗೆ ಹೇಳ್ಬೇಕ. ಬಂದ ಫೋನ್ ಹಚ್ಚಾರ ಇಲ್ಲಿ ಬರೋದು ಎಲ್ಲ ಬರೋದು ನಾವು ಬರ್ತೀವಿ. ಹಾ ಇದು ಫೋನ್ ಹಚ್ಚಿ ಎಲ್ಲ ಮುಗಿಸ್ತದ. ಹಾ ಪಿನ್ ಟು ಪಿನ್ ಎಲ್ಲ ತಿಳ್ಕೊ ಒಳಗೆ ಏನೈತಿ ಏನಿಲ್ಲ ಅಂತ. ಹಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡ್ರಿ ಫ್ರೆಂಡ್ಸ್ ಈಗ ಕಿಂಗ್ ವಿನು ಒಳಗೆ ಹೋಗಿದಾನ್ರಿ. ಅದನ್ನ ಏನೋ ಎಕ್ಸಾಮ್ ಏನ್ರ ಐತಂತ ಈಗ ಒಳಗ ಎಲ್ಲಾರ್ದು ಏನ್ ಹೆವಿ ಬ್ಯಾಚ್ ರಿನಿಲ್ ಮಾಡಕ್ ಬಂದಾರಲ್ರಿ. ಅಲ್ಲೆಲ್ಲ ಒಳಗೆ ಏನೇನು ಚೆಕ್ ಮಾಡಕತ್ತಾರ. ಅಲ್ಲಿ ಒಳಗೆ ಹೋದ್ಕೊಳ್ಳಿ ಕಿಂಗ್ ವಿನು ಎಲ್ಲ ಮುಗಿಸ್ಕೊಂಡ್ ಬರ್ತಾನ್ರಿ. ಕಿಂಗ್ ವಿನು ತನ್ನ ಕೆಲಸ ಮುಗಿಸ್ಕಾಸ ನಂಗೆ ಫೋನ್ ಮಾಡ್ತಾನ್ರಿ. ಆಮೇಲೆ ಅವ ಒಳಗೆ ಹೋಗಿ ಬಂದ್ಮೇಲೆ ಏನಾಯ್ತು ಏನಿಲ್ಲ ಅಂತ ಮತ್ತೆ ನಿಮಗೆಲ್ಲ ತಿಳಿಸ್ತೇನ್ರಿ. ಅಲ್ಲಿವರೆಗೂ ವೇಟ್ ಮಾಡ್ರಿ. ಈಗ ಅವ ಬಂದಾನ್ರಿ ಮತ್ತ ಅರ್ಧ ಸಲ ವೇಟ್ ಮಾಡಿದ. ಮತ್ತ ಇಲ್ಲ ಕೇಳಂಬರ್ರಿ ಅವ ಒಳಗೆ ಹೋದ್ಕೊಳ್ಳಿ ಏನೇನಾಯ್ತು ಏನೇನಿಲ್ಲ. ಕಿಂಗ್ ಅವ್ರೆ ಹೇಳ್ರಪ್ಪ. ಏನಿಲ್ಲ ಒಳಗೆ 10:00 ಒಳಗೆ ಬಿಡ್ತಾರ್ರಿ. ಒಂದು ಕ್ಲಾಸ್ದಾಗ 120 ಮಂದಿನ ಕುಂಡ್ರಿಸ್ತಾರ್ರಿ. ಒಂದು 2-3 ಕ್ಲಾಸ್ ಆಗ್ತಾವು. ಮತ್ತು ಬೆಳಿಗ್ಗೆ ಒಬ್ಬ ಟ್ರೈನಿಂಗ್ ಸರ್ ಇರ್ತಾರೆ ಮತ್ತು ಮಧ್ಯಾಹ್ನ ಒಬ್ರು ಟ್ರೈನಿಂಗ್ ಸರ್ ಇರ್ತಾರೆ. ಬೆಳಿಗ್ಗೆ 2 ಟೈಮ್ ಟೀ ಕೊಡ್ತಾರಿ ಮತ್ತು ಮಧ್ಯಾಹ್ನ 1 ಟೈಮ್ ಊಟ ಕೊಡ್ತಾರ. ಊಟ ಅಂತೂ ಖತರ್ನಾಕ್ ಇರ್ತೈತಿ. ಮತ್ತು ಚಲೋ ಟ್ರೈನಿಂಗ್ ಕೊಡ್ತಾರ. ಎಲ್ಲರೂ ಗಾಡಿ ಹೆಂಗ್ ಹೊಡಿಬೇಕ ಹೆಂಗಿಲ್ಲ, ಗಾಡಿ ಬ್ರೇಕ್ ಫೇಲ್ ಆದಾಗ ಹೆಂಗ ಇದನ್ನ ಮಾಡ್ಬೇಕು ಹೆಂಗಿಲ್ಲ ಎಲ್ಲ ಪೂರಾ RPM ಗಿರ್ಪಿಎಂ ಡೀಸೆಲ್ ಎವರೇಜ್ ಕೊಡೋದು ಎಲ್ಲ ಒಟ್ಟು ಆಕ್ಸಿಡೆಂಟ್ ಆಗೋದು ತಪ್ಸೋದ್ರ ಬಗ್ಗೆ ಒಟ್ಟು ಮಾಹಿತಿಗಳು ಕೊಡ್ತಾರ ಹೈವೇ ವೆಹಿಕಲ್ದು. ಮತ್ತ ಗಾಡಿ ಹೊಡೆ ತೋರ್ತಾರ ಇಲ್ಲೋ? ಇಲ್ಲ ಅದಿಲ್ಲ ಬರೀ ಟ್ರೈನಿಂಗ್ ಇದೆ. ಟ್ರೈನಿಂಗ್ ಕೊಡ್ತಾರ. ಸರ್ಟಿಫಿಕೇಟ್ಗೋಸ್ಕರ ನಮ್ದೆಲ್ಲ ಆ ಚಿಹ್ನೆ ಈ ಚಿಹ್ನೆ ಲೆಫ್ಟ್ ರೈಟ್ ಇದ್ರ ಬಗ್ಗೆ ಎಲ್ಲ ಸಿಗ್ನಲ್ಸ್ಗಳೆಲ್ಲ ಹೇಳ್ಕೊಡ್ತಾರ. ಮತ್ ನೀ ಅಲ್ಲಿ ಪರೀಕ್ಷೆ ಕೊಟ್ಟೆನ ಒಳಗ? ಕೊಟ್ನಿಲ್ಲ. ಮತ್ ಇದು ಬುಕ್ ಹಿಡ್ಕೊಂಡು ಬುಕ್ ಇದೆ ಇದ್ರಾಗ ಎಲ್ಲ ಮಾಹಿತಿ ಇರ್ತೈತಿ. ನಿಮ್ಗೆ ಯಾರು ಮತ್ತೆ ಡ್ರೈವರ್ಗಳು ಎಲ್ಲರಿಗೂ ತಿಳಿಸ್ರಿ ಅಂತ ಹೇಳತ್ತಾರು. ಅವ್ರು ಹೇಳಿರು ಪೈಲಾ ಆಕ್ಸಿಡೆಂಟ್ ಆಗೋದ್ರಾಗ ಕರ್ನಾಟಕ 3ನೇ ನಂಬರ್ ಇತ್ತು. ಈಗ ತಪ್ಪಿಸಿ ಅದನ್ನ ಚಲೋ ತಂಗ ಎಲ್ಲ ಟ್ರೈನಿಂಗ್ ಕೊಟ್ಟ ಎಲ್ಲ ಡ್ರೈವರ್ಗಳಿಗೆ 5ನೇ ನಂಬರ್ ತಂದರು. ಆ 5ನೇ ನಂಬರ್ ರ್ಯಾಂಕ್ ದಾಗಿನ ಹೊರಗೆ ಹಾಕೋಂಗ ಟ್ರೈನಿಂಗ್ ಕೊಡತ್ತಾರ ಇನ್ನೂ ಚಲೋ ತಂಗ. ಡ್ರೈವರ್ಗಳು ಒಂದು ಆಕ್ಸಿಡೆಂಟ್ ಆಗೋದು ತಪ್ಸುದು. ಮತ್ತೆ ಇದನ್ನು ಕೊಟ್ಟಾರ ಎಲ್ಲ ಮಾಹಿತಿ. ಇದ್ರೊಳಗೆ ಮಾಹಿತಿ ಐತಿ ಓದ್ ತಿಳ್ಕೊರಿ. ಬ್ಯಾರೆ ನಿಮಗ್ ಖಾಲಿ ಐತ ಬ್ಯಾರದವ್ರಿಗೂ ಹೇಳನತ್ತಾರು.
ಮತ್ ಇದೊಂದ್ 5 ನೋಟ್ಸ್ ಬರ್ಯಾಕ ನಮ್ಗೆ ಹಂಗ ಕಸ ಕೊಟ್ಟಿದ್ದು ನಮ್ಗೆ ಏನಾರ extra ನೋಟ್ಸ್ notes ಬರ್ಬೇಕು, ತಿದ್ದುಪಡಿ ಮಾಡ್ಕೊಳಕ. ಒಂದ್ ಪೆನ್ ಕೊಟ್ಟಿದ್ರಿ. ಹಾ ಮತ್ತೆಲ್ಲ ನಾವ್ ಅದ್ರ ಸ್ಟಿಕ್ ಹಾಕ್ಯಾಸ್ ನಾವ್ ಅವ್ರಿಗೆ ಕೊಟ್ಟಿದೀವಿ. ಹಾ ಅವ್ರು ತಗೊಂಡ್ರ ಅದನ್ನ ಮಾರ್ಕಸ್ ಹಾಕಕ. ಹಾ. ಮತ್ ನಮ್ಗ ಸರ್ಟಿಫಿಕೇಟ್ ಒಂದ್ ಕೊಟ್ಟಿದ್ದಾರೆ ಇದನ್ನ. ಅದ್ ಹೋಗಿ ನಾವ್ ಬೆಳಗಾವ್ RTO ಆಫೀಸ್ ಕೊಡೋಂಗ್. ಈಗ ಸರ್ಟಿಫಿಕೇಟ್ ಹಾ ಸರ್ಟಿಫಿಕೇಟ್ ಇದ್ರಾಗ ಐತಿ. ಒಂದ್ ಸ್ವಲ್ಪ ತೋರ್ಸಿರ ಭಾಳ ಚಲೋ ಆಕಿತ್ತು. ಈ ಸರ್ಟಿಫಿಕೇಟ್ ಸಂಬಂಧ ಬೆಳಗಾವಿಂದ ಹುಬ್ಬಳ್ಳಿ ಮಠ ಬರ್ಬೇಕ್ರಿ. ಹಾ ಮತ್ ಇದು ಈ ಸರ್ಟಿಫಿಕೇಟ್ ತಗೊಂಡ ಅಲ್ಲೇ ನಮ್ಮ ಬೆಳಗಾವಿ ಇದಕ್ ಕೊಡ್ಬೇಕು. RTO ಆಫೀಸ್ನಾಗ ಕೊಡದ್ರಿ. ಅಲ್ಲಿಂದ ಮತ್ ಪ್ರೊಸೀಜರ್ ಬೇರೆ ಚಲೋ ಆಕತ್ತ. ಅಲ್ಲಿಂದ ಬೇರೆ ಚಲೋ. ಹಾ ಹಾ ಮತ್ ಈಗ ಇಲ್ದೆ ಈ ಸರ್ಟಿಫಿಕೇಟ್ ಪಡಿಬೇಕಂದ್ರೆ 500 ರೂಪಾಯಿ ಚಾರ್ಜ್ ಇರ್ತೈತ್ರಿ. ಅದ್ ಒಳಗ್ ಕೊಡ್ಬೇಕು. ಹೌದ್ ಕೊಡ್ಬೇಕು. ಅದು ಹೆಂಗ ಒಳಗ್ ಹೋಗ್ಬೇಕಾರೆ 500 ರೂಪಾಯಿ ಚಾರ್ಜ್. ಹಾ ಆಮ್ಯಾಗ ನಮ್ದು ಲೈಸೆನ್ಸ್ ಹಾ. ಮತ್ ಆಧಾರ್ ಕಾರ್ಡ್ ತಗೋತಾರು. ಮತ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೇಸಿ ಇಟ್ಕೋತಾರ. ಒಂದ್ ಟೋಕನ್ ಕೊಡ್ತಾರ, ಹೋಗ್ಬೇಕಾರೆ ವಾಪಸ್ ಕೊಡ್ತಾರು. ಹಾ. ಆಮ್ಯಾಗ ನಮ್ದು ಲಗ್ಗೇಜ್ ಬ್ಯಾಗ್ ಇತ್ತಂದ್ರೆ ಈ ಆಫೀಸ್ ರೂಮ್ನಾಗ ಇಡಕ್ ಹಚ್ತಾರು. ಹಾ ಸಂಜೆ ಟೈಮ್ದಾಗ ವಾಪಸ್ ತಗೋಬಹುದು. ಹಾ ಹಾ ಮತ್ತ ಈಗ ಒಳಗ್ ಹೋಗ್ಬಿಡಿ ಅಲ್ಲಿ ನಿಂತಿರಲ್ಲ ನೀವು. ಹಾ. ಅಲ್ಲೇನ ಎಂಟ್ರಿ ಇದನ್ನ ಬರ್ಕೊಂಡ್ರಿ ಹೆಸರುಗಳು ಎಲ್ಲಾರು. ಹಾ ಹೆಸರಿಗೆ ಆಧಾರ್ ಕಾರ್ಡ್ ನಂಬರ್ ಅದನ್ನೆಲ್ಲ ಬರ್ಕೊಂಡ್ರೆ ಆಧಾರ್ ಕಾರ್ಡ್ ಎಲ್ಲಿ ನಡಿತೈತಿ ಅವ್ರ ನಂಬರ್ ಮಾತ್ರ ಬೇಕು, ಕೈಯಾಗ ಬರ್ಕೊಂಡು ಬರ್ಬೋದು ನೀವು. ಹಾ. ಮತ್ತೆ ಒರಿಜಿನಲ್ ಮಾತ್ರ ಲೈಸೆನ್ಸ್ ತಗೋತಾರು, ಇಟ್ಕೋತಾರು, ಸಂಜೆಗೆ ವಾಪಸ್ ಕೊಡ್ತಾರೆ. ಅಂದ್ರ ಏನ್ ಬೇಕ ಏನ್ ಇಲ್ಲ ಅಂದ್ರೆ ನಡೆಯಂಗಿಲ್ಲ ಇಲ್ಲಿ. ಮೇನ್ ಒರಿಜಿನಲ್ ಲೈಸೆನ್ಸ್ ಬೇಕು, ಆಧಾರ್ ಕಾರ್ಡ್ ನಂಬರ್ ಬೇಕು. ಅವು 2 ಇತ್ತಂದ್ರೆ ನಿಮ್ ಸರಳ ಒಳಗ ತಗೋತಾರು. ಮತ್ತೆ ಯಾರ ದೋಸ್ತನ್ ಗಿಸ್ತನ್ ಕರ್ಕೊಂಬಂದೆ ಒಳಗ್ ತೊಗೊಳಂಗಿಲ್ಲ. ಯಾರ್ದು ಕೆಲಸ ಇರ್ತೈತೆ ಅವ್ರಿಗೆ ಈ ಗೇಟ್ ಬಂದ್ ಮಾಡಿ ಬಿಡ್ತಾ ಇದ್ದಾನೆ. ಮತ್ತೆ ಸಂಜೆ 5 ಗಂಟೆಗೆ ಓಪನ್ ಮಾಡ್ತಾರೆ. ಮಧ್ಯಾಹ್ನ ಬಿಡಂಗಿಲ್ಲ, ಏನೂ ಇಲ್ಲ. 2 ಟೈಮ್ ಚಾ, 1 ಟೈಮ್ ಊಟ ಎಲ್ಲ ಅಲ್ಲೇ. ಸಂಜೆ ಟೈಮ್ ಹೊರಗ್ ಬಿಡ್ತಾರೋ, ಮುಗಿದ್ ಬಿಡ್ತೈತಿ. ಉದಾಹರಣೆಗೆ ನಾನು ಅದನ್ರಿ, ಯಾಕಂದ್ರೆ ನಾನ ಇವ್ ಬಂದಾವ, ನಾನ ಹೊರಗೆ ಹೋಗಿನ್ರಿ. ಮತ್ ಇನ್ನೊಂದ್ ಹೇಳ್ಬೇಕಂದ್ರ ಒಳಗ ನೀ ಎಕ್ಸಾಮ್ ಕೊಟ್ಲ ಹೋಗ್ಯಾಸ ಒಂದೇ ಎಕ್ಸಾಮ್ ಕೊಟ್ಟೆವ ನೀ 2 ಎಕ್ಸಾಮ್ ಕೊಟ್ಟೆವ. ಪೈಲಾ ಟೆಸ್ಟ್ ನಮ್ಗೆ ಎಷ್ಟ್ ಮಾಹಿತಿ ಎಲ್ಲ ಅವ್ರು ತಗೋತಾರ, ಹೇಳ್ತಾರ ತಗೋತಾರ. ಒಂದ್ ಬುಕ್ ಪೆನ್ ಕೊಟ್ಕೇಸಿ ಅದ್ರ ನಾವ್ ಟಿಕ್ ಹಾಕಿರ್ತೀವಿ. ಆಮ್ಯಾಗ ಅವ್ರು ಟ್ರೈನಿಂಗ್ ಕೊಡ್ತಾರು. ಆಮ್ಯಾಗ ನಾವ್ ಮತ್ತೊಮ್ಮೆ ಟಿಕ್ ಹಾಕೋದ್ ಅವನ್ನೆಲ್ಲ ಟ್ರೈನಿಂಗ್. ಅವ್ರು ಟ್ರೈನಿಂಗ್ ಕೊಟ್ಟಾದ್ಮ್ಯಾಗ, ಟ್ರೈನಿಂಗ್ ಕೊಡೋಕ್ಕಿಂತ ಪೈಲ ಒಂದ್ ತಗೋತಾರು. ಟ್ರೈನಿಂಗ್ ಕೊಟ್ಟಾದ್ಮ್ಯಾಗ ಒಂದ್ಸಲ ತಗೋತಾರ. 2 ಸಲ. ಬೆಳಿಗ್ಗೆ ಬಂದಿದ್ ಸರ್ದ ಒಂದ್ ಸಹಿ ಇರ್ತೈತಿ. ಆಮ್ಯಾಗ ಮಧ್ಯಾಹ್ನ ಬಂದಿದ್ದ ಟ್ರೈನಿಂಗ್ ಕೊಟ್ಟಾದ್ಮೇಲೆ ಅವ್ರದ್ದು ಒಂದ್ ಸಹಿ ಇರ್ತೈತಿ. ಒಟ್ 2 ಸರ್ ನಮ್ ತಗೋತಾರ. ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರ ವಿಜಯ್ ಕಮಾರ್ 1980 ಈ ಇನ್ಸ್ಟಾಗ್ರಾಮ್ದಾಗ ನಿಮ್ಗೆಲ್ಲ ತೋರಿಸ್ತಾರ ನೋಡ್ರಿ. ಅವ್ರು ವಿಡಿಯೋ ಮಾಡ್ಕೊಂಡ್ರ ಒಳಗ. ನಮಗ ವಿಡಿಯೋ ಮಾಡ್ಕೊಳಕ್ ಅಲೌಡ್ ಇಲ್ಲ, ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಇಟ್ಟಿದ್ರ. ಇವ್ರ ಸರ್ಗಳು ತಗೊಂಡಿದಾರ. ಮತ್ತೆ ಇದು 500 ರೂಪಾಯಿ ಬಿಲ್. ಇದು ನಾವು ಮನ್ಯಾಗ ಬಿಲ್ ಕೊಟ್ಟಿದ್ದಾರೆ. ಗಾಳಿ ಬರತೈತಲ್ಲ. ಇದೇನಿದ ಇದ 500 ರೂಪಾಯಿ ನಾವು ತುಂಬಿರ್ತಲ್ಲ ಪಿಜ್ಜಾ, ಅದ್ರ ಬಿಲ್ ಕೊಡ್ತಾರ. ಅಂದ್ರ ತುಂಬೇವಂತ ರಿಸಿಟ್. ಮತ್ತೀಗ ಇನ್ನೊಂದ್ ಹೇಳ್ಬೇಕಂದ್ರ ಒಳಗ್ ಹೋಗಿ ಹೊರಗ್ ಬಂದೆ ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಾತ? ಚಲೋ ಅನ್ಸಿದ್. ಹಂಗೇನ್ ಎಲ್ಲಾ ಬಾಳ ಮಂದಿ ಹುಡುಗರು ಇರ್ತಾರ. ಎಲ್ಲಾರು ಟ್ರೈನಿಂಗ್ ಮಾತ್ರ ಜಬರ್ದಸ್ತ್ ಕೊಡ್ತಾರೆ. ಏನ್ ಬೋರ್ ಆಗಂಗಿಲ್ಲ. ಇನ್ನೂ ಹೆಚ್ಚು ತಿಳ್ಕೊಬೇಕಂದ್ರೆ ಮತ್ ಕೇಳ್ತಾರ ನಮ್ಗೆ. ನಿಮ್ಗೆ ಏನಾರ ಡೌಟ್ ಇದೆ ಕೇಳ್ರಿ, ನಾವ್ ಅದನ್ನೆಲ್ಲ ಹೇಳ್ತೇವೆ. ಮತ್ತೆ ನಿಮ್ಗೆ ಏನೋ ಡೌಟ್ ಇದ್ರೆ ಕೇಳ್ಬೋದು. ಸರ್ಗಳು ಎಲ್ಲ ಬರೋಬ್ಬರಿ ಹೇಳ್ತಾರೆ. ಅಂದ್ರ ಅಲ್ಲಿ ಒಳಗ್ ಹೋದ್ಕೊಳ್ಳೆ ಬೇಜಾರದ ಏನ್ ಆಗಿಲ್ಲ, ಏನು ಆಗಿಲ್ಲ. ಇನ್ನೂ ಒಂದ್ ಏನಿದ, ಹೆವಿ ಬ್ಯಾಚ್ ಲೈಸೆನ್ಸ್ ಮಾಡೋರಿಗೆ ಮಾತ್ರ ಅವಕಾಶ ಐತಿ, ಎಲ್ಲರಿಗೂ ಇಲ್ಲ. ಒಳಗ್ ತಗೊಳಂಗೂ ಇಲ್ಲ ನಿಮ್ಗೆ, ಅವ್ರಿಗೆ ಮಾತ್ರ ಅವಕಾಶ ಐತಿದ್ರಿಲ್ಲ. ಅಂದ್ರೆ ಹೆವಿ ಬ್ಯಾಚ್ ಮಾಡವ್ರ, ಹೆವಿ ಬ್ಯಾಚ್ ರಿನ್ಯೂಲ್ ಆಗ್ಲಿ ಹೊಸದಾಗ್ಲಿ ಇಲ್ಲೇ ಬರ್ಬೇಕು. ಇಲ್ಲ ಲೈಸೆನ್ಸ್ ಹೊಸಾದ್ ಮಾಡ್ಬೇಕು, ಅಲ್ಲೇ ಮಾಡ್ತಾರೆ. ರಿನಿವಲ್ ಮಾತ್ರ ಇಲ್ಲಿ ಬರ್ಬೇಕು. ಇಲ್ಲೇ ಬರ್ಬೇಕು, ಬೇರೆ ಕಡೆ ಹೋಗಂಗಿಲ್ಲ. ಇಲ್ಲೇ ಬರ್ಬೇಕು. ಒಂದ್ ಬೆಂಗಳೂರು ಹೋಗ್ಬೇಕಾ, ಒಂದ್ ಹುಬ್ಳಿ ಬರ್ಬೇಕ. ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲ ಹುಬ್ಳಿಗೆ ಬರ್ತಾರ. ಈಗ ನಮಗ್ 100 ಕಿಲೋಮೀಟರ್ ಡಿಸ್ಟೆನ್ಸ್ ಆತ ನಾವ್ ಬಂದು. ಇನ್ನು ಕೆಲವರು ಬಾಗಲಕೋಟ, ಚಿಕ್ಕೋಡಿ, ರಾಮದುರ್ಗ ಎಲ್ಲ ಅಲ್ಲಿಂದ ಹುಡುಗರು ಬಂದಿರ್ತಾರೆ. ಎಕ್ದಮ್ ದೂರ ಊರಂದ್ರೆ ಯಾವ್ದು ಯಾವ ಊರ ಬಂದ್ರೆ ಏನ್ ಗೊತ್ತೈತಿ? ಅಷ್ಟೇ ಯಾರು ಎನ್ಕ್ವೈರಿ ಮಾಡಿಲ್ಲ. ಅವ್ರ ಕಡೆ ಎಲ್ಲ ಸ್ಟೇಟ್ಮೆಂಟ್ ಇರ್ತಿರ್ತಾರ, ಮತ್ತೆ ಆಧಾರ್ ಕಾರ್ಡ್ ತಂದಿರ್ತಾರಲ್ಲ. ಮತ್ತ ಊಟ ಮಾಡಿದ್ರಿ ಹೆಂಗಿತ್ತು ಊಟ? ಊಟ ಖತರ್ನಾಕ್ ಇತ್ತು. ನೀವು ಹೊರಗ್ ಹೋಟೆಲ್ದಾಗ ಊಟ ಮಾಡೋಕ್ಕಿಂತ ಚಲೋ ಐತಿ. ಅಂದ್ರೆ 5 ಸ್ಟಾರ್ ಟೈಪ್. 5 ಸ್ಟಾರ್ ಟೈಪ್ ಅಂದ್ರೆ ಒಂದ್ ನಾವ್ ಹೆಂಗ್ ಊಟ ಮಾಡ್ತಾರ ಮನ್ಯಾಗ ಸಿಸ್ಟಮ್ ಮೆಸ್ ಆ ಟೈಪ್ ಇತ್ತು. ಮತ್ತೆ ಊಟ ಏನ್ ಅನ್ಲಿಮಿಟೆಡ್ ಇತ್ತು. ಅವ್ರನ್ನ ಎಷ್ಟ್ ಬೇಕಾದ್ರೂ ತಿನ್ಬೋದ. ಅಂದ್ರೆ ಹೆಂಗೈತಿ? ಊಟ ಏನ್ ಸರಿ ಚಲೋ ಐತಿ. ಬಿಸ್ಲೇರಿ ನೀರನ್ನ ಕುಡಿಯಾಕ ಸಾರ್ವಜನಿಕ ಇಟ್ಟಿದ್ರ. ವಾಶ್ರೂಮ್ ಗಿಶ್ರೂಮ್ ಎಲ್ಲ ವ್ಯವಸ್ಥೆ ಐತಿ. ಒಟ್ಟು ಚಲೋ ಮೇಂಟೈನ್ ಮಾಡಿದಾರ. ಹೌದೌದು. ಅಂದ್ರೆ ನಿನ್ಗೆ ಹೆಂಗ್ ಅನ್ಸಿತ್ತು ಒಳಗಿಂದೆಲ್ಲ ವಾತಾವರಣ? ಅದು ಚಲೋ ಐತೆ. ಚಲೋ ಅನ್ಸಿತ್ತು. ಏನ್ ಪ್ರಾಬ್ಲಮ್ ಇಲ್ಲ. ನಮ್ಗೆ ಏನಾರ ಬರ್ಬೇಕಿತ್ತು ಸರಳ ಹುಬ್ಳಿ ಬಸ್ ಸ್ಟ್ಯಾಂಡ್ ಬರ್ಬೋದ, ಹಳಿ ಬಸ್ ಸ್ಟ್ಯಾಂಡ್ ಅಲ್ಲಿಂದ ಇತರ ಸಂಬಂಧ ಸಪ್ರೇಟ್ ಗಾಡಿ ಬಿಟ್ಟಾರು. ಬ್ಯಾರೆ ಗಾಡಿ ಬಿಡಂಗಿಲ್ಲ ಇತರ ಸಂಬಂಧನ. ಅಲ್ಲಿಂದ ಸರಳ ಬೆಳಿಗ್ಗೆ 2 ಟ್ರಿಪ್ ಹೊಡಿತಾರ, ಸಂಜೆಗೆ 2 ಟ್ರಿಪ್ ಹೊಡಿತಾರ. ಅಂದ್ರೆ ಫ್ರೆಂಡ್ಲಿ ಅದಾರ ಒಳಗೆ? ಹೆಂಗ ಏನಂತ ಏನ್ ಬಾಳ ಇದ್ ಮಾಡ್ತಾರ? ಫ್ರೆಂಡ್ಲಿ ಅದಾರ, ಅದ್ರ ಸ್ವಲ್ಪ ಸ್ಟ್ರಿಕ್ ಅದಾರ. ಅಂದ್ರೆ ಯಾರಿಗೆ ಹಿಂಗ ಗೇಟ್ ಹೊರಗ ಹೋಗಾಕದನ್ನ ಕೊಡಂಗಿಲ್ಲ. ಚಾಕ್ ಅದನ್ನ ಬಿಟ್ಟಂದ್ರ ಬರಬ್ಬರ ಈ ಕಡೆ ಹೊರಗಿನ ಮಠ ಬರಕ್ ಕೊಡಂಗಿಲ್ಲ. ಒಳಗಿಂದ ಒಳಗನ ಚಾಗಿ ಕುಡಿಸ್ತಾರ. ಆಮ್ಯಾಗ ನಮ್ಗೆ ಪಟ ಕಳ್ಸ್ತಾರ. ನಮ್ದು ಕಳ್ಸಿ ಆದ್ಮ್ಯಾಗ ಮತ್ತ
ಎರಡನೇ ಕ್ಲಾಸ್ ಬಿಡ್ತಾರೆ, ಯಾಕಂದ್ರೆ ಒಮ್ಮೆ ರಶ್ ಆಗ್ಬಾರ್ದಲ್ಲ, ಹಾ ಅದ್ರ ಸಂಬಂಧ ಮೇಂಟೈನ್ ಮಾಡ್ತಾರೆ. ಊಟಕ್ಕೆ ಬಿಡಬೇಕು ನಮ್ಗೆ ಅವ್ರಿಗೆ ಒಂದು 40 ಮಿನಿಟ್ಸ್ ಡಿಸ್ಟೆನ್ಸ್ ಇರ್ತೈತಿ, ನಮಗ್ ಬಿಟ್ಟಾದ್ಮ್ಯಾಗ ಅವ್ರಿಗೆ ಬಿಡ್ತಾರೆ. ಬಟ್ ಟೈಮ್ ಪಾಸ್ ಅಂತೂ ಏನ್ ಮಾಡಂಗಿಲ್ಲ, ಊಟ ಮಾಡೋದ್ ಕೂಡ ಎಲ್ಲಾರ್ದು ಬಡ ಬಡ ಒಳಗ್ ಕಳಿಸ್ತಾರೆ. ನಾವ್ ಬರೋಕ್ಕಿಂತ ಪೈಲಾನ ಸರ್ ಬಂದ್ ನಿಂತಿರ್ತಾರ ಅಲ್ಲಿ ಆಲ್ರೆಡಿ. ಮತ್ತೀಗ ಒಂದು ಬ್ಯಾಚ್ ಒಳಗ ಎಷ್ಟು ಜನರನ್ನ ತಗೋತಾರ ಅವ್ರು? 120 ಮಂದಿನ ತಗೋತಾರ ಅವ್ರು. ಮತ್ ಮಿನಿಮಮ್ 2 ಜನ ಬಂದಿರ ಎಲ್ಲಾರು ಕೂಡ? ಫುಲ್ ಪೂರಾ ಕ್ಲಾಸ್ ಸೀರಿಯಲ್ ಪ್ರಕಾರ ಫುಲ್ ಮಾಡ್ತಾರ, ಶಿಕ್ಷಕಲ್ ಕುಂಡ್ರಂಗಿಲ್ಲ. ಹಾ. ಒಳಗ್ ಫಾರ್ಮ್ ಎಲ್ಲ ಅವ್ರ ತುಂಬಿ ಕೊಡ್ತಾರೋ, ಆ ಫಾರ್ಮ್ ದಾಗ ಒಂದ್ ನಂಬರ್ ಬರ್ಕೊಡ್ದ, ಆ ನಂಬರ್ ಪ್ರಕಾರನ ಕುಂಡ್ರುದು, ಆ ನಂಬರ್ ಪ್ರಕಾರನ ನಮ್ಗ್ ಲೈಸೆನ್ಸ್ ಎಲ್ಲ ಒಳಗ್ ಕೊಡ್ತಾರೆ. ಯಾಕಂದ್ರೆ ಗದ್ಲ ಆಗ್ಬಾರ್ದ, ಲೈಸೆನ್ಸ್ ಒಳಗ್ ಕೊಡತ್ ಮುಂದೆ, ಮೊಬೈಲ್ ಒಳಗ್ ಕೊಡತ್ ಮುಂದೆ ಎಲ್ಲ ಪ್ರಾಬ್ಲಮ್ ಆಗ್ಬಾರ್ದ. ಅದ್ರ ಸಂಬಂಧ ಸೀರಿಯಲ್ ಪ್ರಕಾರನ ಕುಂಡ್ರಸಾಕ್ತಾರ, ಸೀರಿಯಲ್ ಪ್ರಕಾರನ ಕುಂಡ್ರುದ. ಕೆಳಗ್ ಕುಂತಿರೋ ಏನ್ ಬೆಂಚ್ ಮೇಲೆ ಕುಂತಿರೋ? ಇದನ್ನಿದ್ದು ಕುರ್ಚಿ ಇದ್ದು, ಕುರ್ಚಿ ಇದು ಕುರ್ಚಿ ಇದ್ದು, ಪೆನ್ ಆಗಿನ ಎಲ್ಲ ಅವ್ರ ಕೊಟ್ಟಿರೋದು. ಒಟ್ ಒಳಗಿನ ಮೇಂಟೆನೆನ್ಸ್ ಅಂತ 1 ನಂಬರ್ ಐತಿ. ಹೆವಿ ಬ್ಯಾಚ್ ರಿನ್ಯೂಲ್ ಮಾಡಿಸ್ಬೇಕಾರ ಇಷ್ಟೆಲ್ಲಾ ಗದ್ಲ ಇರ್ತೈತ್ರಿ. ಗದ್ಲ ಅಂದ್ರ ಮಾಡ್ಸಬೇಕ, ಏನ್ ಮಾಡ ಅಂದ್ರ ದಿವಸ ಬರೋ ಹೋಗ್ತೈತಿ. ಹಾ ಮಾಡ್ಸಬೇಕ, ಅನಿವಾರ್ಯ ಐತಿ. ಮತ್ತ ರಿನ್ಯೂಲ್ ಮಾಡ್ಸ್ಲಿ ಅಂದ್ರ ಮತ್ತ ಮುಂದ್ ನಿಮ್ಗ ಪ್ರಾಬ್ಲಮ್ ಆಕತ್ರಿ. ಅದಕ್ಕ ನೋಡ್ರಿ ಕಿಂಗ್ನು ಇಷ್ಟೆಲ್ಲಾ ನಿಮ್ಗೆ ನಾಲೆಜ್ ಕೊಟ್ಟಾನ್ರಿ. ನಿಮ್ಗಂತೂ ಗೊತ್ತಾಗೈತಿ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ. ನಿಮ್ಗ ಅಡ್ರೆಸ್ ನಾ ತೋರಿಸಿದನ್ರಿ. ಅಂದ್ರ ಇನ್ ಮುಂದ್ ಹೆವಿ ಬ್ಯಾಚ್ ರಿನ್ಯೂಲ್ ಮಾಡ್ಸವ್ರ ಬರ್ತಾರಲ್ಲ, ಅವ್ರಿಗೆ ತೊಂದರೆ ಆಕತಿ. ಅವ್ರಿಗೆ ತೊಂದರೆ ಆಗ್ಬಾರ್ದಂತ ನಾವ್ ಈ ನಾಲೆಜ್ ನಿಮ್ಗ ಗೊತ್ತಾಗ್ಲಿ ಅಂತ ನಾ ಈ ವಿಡಿಯೋ ಮಾಡತ್ತೇವ್ರಿ. ನೋಡ್ರಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಕಿಂಗ್ 16 ಅವ್ರದ್ದು ID ಕೊಟ್ಟಿರ್ತೇನೆ ರೀ, ಅವ್ರಿಗೂ ಫಾಲೋ ಮಾಡ್ರಿ. ಆಮೇಲೆ ಬೆಳಗಾವಿ ಮಯ್ಯ ನಮಗೂ ಫಾಲೋ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿರ ಎಲ್ಲರಿಗೂ ಶೇರ್ ಮಾಡ್ರಿ. ಸ್ಪೆಷಲಿ ಡ್ರೈವರ್ಸ್ ಹೌದಿಲ್ಲ, ಸ್ಪೆಷಲಿ ಡ್ರೈವರ್ ಅನ್ನಾರ ಇರ್ತಾರ್ರಿ, ಅವ್ರಿಗೆ ಶೇರ್ ಮಾಡ್ರಿ ಈ ವಿಡಿಯೋ. ಯಾಕಂದ್ರ ಅವ್ರದ್ದು ಹೆವಿ ಬ್ಯಾಚ್ ರಿನ್ಯೂಲ್ ಮಾಡಿಸ್ಬೇಕಂದ್ರ ಅವ್ರಿಗೆ ಗದ್ಲಾಗ್ತಿರ್ತೈತೆ, ಅಯ್ಯೋ ಹೆಂಗ್ ಮಾಡ್ತದೆ ಹೆಂಗಿಲ್ಲ ಅಂತ ಗೊತ್ತಿರಂಗಿಲ್ಲ. ಅದ್ರ ಸಲುವಾಗಿ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಟ್ಟೇವ್ರಿ. ನೋಡ್ರಿ ಹಿಂಗೈತೆ ನೋಡ್ರಿ ಆಫೀಸ್. ಹೊರಗೆ ಅಲ್ಲಿ ಒಂದು ಕ್ಯಾಂಟೀನ್ ಐತಿ, ಎಮರ್ಜೆನ್ಸಿ ಹೊರಗೆ ಬೇಕಾದ್ರೆ ಅದಲ್ಲ ಬೆಳಿಗ್ಗೆ ತೋರಿಸಿಲ್ಲ, ಇಲ್ಲೊಂದು ಕ್ಯಾಂಟೀನ್ ಐತಿ, ಏನ್ ಚಿಂತಿಲ್ಲ. ಓಕೆ, ಎಲ್ಲ ಗಾಡಿ ಪಾರ್ಕಿಂಗು ಸೇಫ್ಟಿ ಎಲ್ಲ ಇಲ್ಲೂ ಸೇಫ್ಟಿ ಎಲ್ಲ ಸೇಫ್ಟಿ ಐತಿ, ಹಂಗೇನಿಲ್ಲ. ಬಟ್ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಶಾಂತ ಇರುತ್ತೆ. ಅದ್ರ ಮುಂದಿನ ಪ್ರೊಸೀಜರ್ ಏನ್ ಹೇಳ್ತೀವಿ ನಾವು, ಮುಂದಿನ ಅಂದ್ರ 3ನೇ ಭಾಗನ್ಯಾಗ ನಿಮ್ಗೆ ತೋರಿಸ್ತೇವ್ರಿ. ಸದ್ಯಕ್ಕೆ ಏನಿಲ್ಲ, ಏನೇನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು, 2 ದಿವಸ ಆಗ್ತೈತಿ, ಯಾವಾಗ ಬರ್ತೈತಿ ಎಲ್ಲ ಅಪ್ಡೇಟ್ ಕೊಡ್ತಿರ್ತೇವ್ರಿ. ವಿಡಿಯೋ ಪೂರಾ ನೋಡ್ರಿ, ಪೂರ್ತಿ ನೋಡ್ರಿ. ಅಂದ್ರೆ ಫಸ್ಟ್ ಭಾಗ ನಾವು ಬಿಟ್ಟೇವ್ರಿ, ಇದು ಸೆಕೆಂಡ್ ಭಾಗ. ಮತ್ತ್ 3ನೇ ಭಾಗ ಏನಂದ್ರ ಅಲ್ಲಿ ಮುಂದಿನ ಪ್ರೊಸೀಜರ್ ಏನಾಗತಿ 3ನೇ ಭಾಗನ ತಿಳಿಸ್ತೇವ್ರಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಮತ್ ಸಿಗೋಣ ಫ್ರೆಂಡ್ಸ್ ಮುಂದಿನ ನೋಡಿನಾಗ. ಅಲ್ಲಿವರೆಗೂ ಎಲ್ರು ಖುಷಿಯಾಗಿ ನಗ್ತಾ ಇರಿ. ಬಾಯ್ ಬಾಯ್, ಧನ್ಯವಾದಗಳು.